ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ರಾಜ್ಯಭಾರವನ್ನು ನೋಡಿಕೊಂಡು ಬಂದಿದ್ದೇನೆ. ಈ ನಿಮ್ಮ ಪರಾಕ್ರಮಕ್ಕೆ ಯಾರಾದರೂ ಎಣೆ ಉಂಟೆ ಹೇಳಿ. ಅಷ್ಟೇ ಅಲ್ಲ, ವೈರಿಗಳ ಭಯ ಉಂಟೆ ಅಂತ ಕೇಳ್ತಾ ಇದ್ದೀರಿ. ಒಂದು ಕಾಲದಲ್ಲಿ ದಿಗ್ವಿಜಯವನ್ನು ಸಾಧಿಸಿರುವಂಥ ನಮ್ಮನ್ನು ಕೆಣಕುವುದಕ್ಕೆ ಯಾರೂ ಮುಂದಾಗಿ ಬರ್ತಾ ಇಲ್ಲ. ಅಷ್ಟೇ ಅಲ್ಲ, ಬರುವಂಥ ಕಪ್ಪ ಕಾಣಿಕೆಗಳು ಸದಾಕಾಲ ಬಂದು ತಲುಪುತ್ತಾ ಇದೆ. ಇನ್ನು ನಮ್ಮಲ್ಲಿರುವಂಥ ಪುರೋಹಿತರು ದೇವತೆಗಳ ಆರಾಧನೆಯನ್ನು ಮಾಡಿ ಯಜ್ಞ ಯಾಗಾದಿಗಳನ್ನು ಮಾಡಿ ಆ ಯಜ್ಞದ ಹವಿಸ್ಸನ್ನು ಉಂಡಂಥ ದೇವತೆಗಳು ಕಾಲ ಕಾಲಕ್ಕೆ ಮಳೆ ಬೆಳೆಯನ್ನು ಕೊಡ್ತಾ ಇದ್ದಾರೆ. ಆ ಮಳೆಯಿಂದ ಬಂದಂಥ ಬೆಳೆಯಲ್ಲಿ ರೈತಾಪಿ ವರ್ಗದವರು ಸುಖವಾಗಿದ್ದಾರೆ. ಆದ್ದರಿಂದ ವೈರಿಗಳ ಭಯ ಇಲ್ಲ, ನಮ್ಮ ಪ್ರಜೆಗಳೆಲ್ಲರೂ ಸುಖವಾಗಿದ್ದಾರೆ ಎಂದಾಗ ಮಹಾರಾಜ ಆಲೋಚನೆ ಮಾಡ್ತಾ ಇದ್ದಾನೆ. ಆದೀತು ಮಂತ್ರಿ, ಈ 6 ತಿಂಗಳ ಕಾಲ ರಾಜ್ಯಭಾರವನ್ನು ಮಾಡಿದಲ್ಲ ನೀನು. ಆದ್ದರಿಂದ ಇನ್ನು ಮುಂದೆ ನಾನು ರಾಜ್ಯಭಾರವನ್ನು ನೋಡಿಕೊಳ್ಳುತ್ತೇನೆ, ಅಗತ್ಯ ಇದ್ದಾಗ ಕರೆಸಿಕೊಳ್ತೇನೆ, ನೀನು ಹೋಗಿ ವಿಶ್ರಾಂತಿಯನ್ನು ಪಡೆ ಎಂದಾಗ ಮಂತ್ರಿ ಅತ್ತ ಹೊರಟು ಹೋಗಿದ್ದಾನೆ. ಇತ್ತ ಮಹಾರಾಜ ಯೋಚನೆ ಮಾಡ್ತಾ ಇದ್ದಾನೆ. ಆಹಾ, ಇವರೆಲ್ಲ ಯಾರು? ಆಳು ಮಕ್ಕಳಲ್ಲವೇ? ಹಾಗಿದ್ರೆ ಈ ನನ್ನ ಪ್ರಜೆಗಳ ಕಷ್ಟ ಸುಖವನ್ನು ನಾನೇ ತಿಳಿಬೇಕು. ಹಾಗಾದರೆ ಯಾವ ರೀತಿಯಲ್ಲಿ ತಿಳಿಯುವುದು? ಯಾಕೆನ್ನುವುದಾದರೆ ಅರಸನಾದಂಥ ನನ್ನ ಎದುರಿನಲ್ಲಿ ಯಾರೇ ಬಡವರಿದ್ದರೂ ಬಂದು ಹೇಳಿಕೊಳ್ಳುವುದಿಲ್ಲ. ಆದ್ದರಿಂದ ನಾನೇ ತಿಳಿಬೇಕಲ್ಲ. ಹಾಗಾದರೆ ಈ ವೇಷದಲ್ಲಿ ಹೋದೆ ಅಂತ ಆದರೆ ಮಹಾರಾಜ ಎನ್ನುವಂಥ ಗೌರವದಿಂದ ಗೌರವಿಸುತ್ತಾರೆ. ಗುಪ್ತವಾಗಿ ಅವರ ಮನದಾಳವನ್ನು ನಾನು ಅರಿತುಕೊಳ್ಳಬೇಕೆನ್ನುವುದಾಗಿ ಒಂದು ಯೋಚನೆಯನ್ನು ಮಾಡ್ತಾನೆ. ಈ ಮಧ್ಯರಾತ್ರಿಯ ಕಾಲದಲ್ಲಿ ನನ್ನ ವೇಷವನ್ನು ಬದಲಾಯಿಸಿ ಹೋದೆ ಅಂತಾದರೆ ಪ್ರಜೆಗಳ ಕಷ್ಟ ಸುಖವನ್ನು ತಿಳಿಯಬಹುದು ಎನ್ನುವುದಾಗಿ ಆತ ಯಾವ ರೀತಿಯಲ್ಲಿ ವೇಷವನ್ನು ಬದಲಾಯಿಸಿ ನಗರವನ್ನು ಸಂಚರಿಸ್ತಾನೆ ನೋಡೋಣ. ಹೇಗಿದೆ ವೇಷ? ಪ್ರಜೆಗಳ ಕಷ್ಟ ಸುಖವನ್ನು ತಿಳಿಬೇಕೆನ್ನುವಂಥ ಕಾರಣಕ್ಕಾಗಿ ನನ್ನ ನಿಜ ವೇಷವನ್ನು ಮರೆಸಿ ಕೇವಲ ಕಪ್ಪು ಕುದುರೆಯನ್ನು ಏರಿ ಕಪ್ಪು ಖಡ್ಗವನ್ನು ಹಿಡಿದು ಕಪ್ಪು ವಸ್ತ್ರವನ್ನು ಧರಿಸಿ ಕೇರಿಯನ್ನು ತಿರುಗುತ್ತಾ ಇದ್ದೇನೆ. ಮನಸ್ಸಿಗೆ ಒಂದು ರೀತಿಯ ಸಂತೋಷವಾಗ್ತಾ ಇದೆ. ಯಾಕೆನ್ನುವುದಾದರೆ ಎಲ್ಲಿಯೇ ನಾನು ಬೀದಿಯಲ್ಲಿ ತಿರುಗಾಡಿದ್ರು ಮನೆಯ ತೆರೆದ ಬಾಗಿಲು ತೆರೆದ ಹಾಗೆ ಉಂಟು. ಇದಕ್ಕೆಲ್ಲ ಕಾರಣ ಏನು? ಈ ನನ್ನ ಉಜ್ಜಯಿನಿ ನಗರದಲ್ಲಿ ಅಷ್ಟು ಭದ್ರತೆಯನ್ನು ಉಳಿದಿದೆ ಎನ್ನುವುದು ನನಗೆ ಭರವಸೆಯಾಯಿತು. ಹಾಗಿದ್ದರೆ ಕೇರಿಯನ್ನು ತಿರುಗಿದಂಥ ನನಗೆ ಯಾಕೋ ಏನೋ ಒಂದು ರೀತಿಯ ಆಯಾಸವಾಗ್ತಾ ಇದೆ. ನೋಡೋಣ, ಇನ್ನು ಬ್ರಾಹ್ಮಣರ ಕೇರಿ ಒಂದು ಉಂಟು, ಆ ಕೇರಿಗೆ ಹೋಗುವಂಥ ಅಗತ್ಯವೇ ಇಲ್ಲ. ಯಾಕೆ? ಬ್ರಾಹ್ಮಣರು ಯಾವತ್ತೂ ಯಾವುದೇ ತಪ್ಪನ್ನು ಮಾಡುವವರಲ್ಲ. ಅಲ್ಲಿಗೆ ಯಾರಾದರೂ ಕಳ್ಳಕಾಕರು ಬರ್ತಾರೆ ಅಂತ ಆದರೆ
ನಾವು ಮಾಟ ಮಾಡ್ತೇವೆ, ಮಂತ್ರ ಮಾಡ್ತೇವೆ ಅಂತ ಹೆದರಿಸಿ ಬಿಡುತ್ತಾರೆ. ಆದ್ದರಿಂದ ಅತ್ತ ಕಡೆಯಲ್ಲಿ ಯಾರೂ ಹೋಗೋದಿಲ್ಲ. ನೋಡೋಣ, ಇಲ್ಲಿಯೇ ಒಂದು ಕಲ್ಲು ಬಂಡೆ ಕಾಣ್ತಾ ಇದೆಯಲ್ಲ, ಈ ಕುದುರೆಯನ್ನು ಇಲ್ಲಿಯೇ ಬಂಧಿಸಿ ಈ ಬಂಡೆಯ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಮುಂದೆ ಹೋಗುವುದಕ್ಕೆ ಯೋಚನೆ ಮಾಡ್ತೀನಿ ಎನ್ನುವುದಾಗಿ ಹೋಗಿ ಆ ಬಂಡೆಯ ಮೇಲೆ ಕುಳಿತಾಗ ಅಲ್ಲಿಯೇ ಪಕ್ಕದಲ್ಲಿರುವಂಥ ಒಂದು ಗುಡಿಸಿನಲ್ಲಿ ಒಂದು ಸ್ವರ ಕೇಳಿ ಬರ್ತಾ ಇದೆ. ಅದು ಯಾರದ್ದಪ್ಪ ಎಂದರೆ ಅಲ್ಲೇ ನೆಲೆಯಾಗಿ ನಿಂತಿರುವಂಥ ಉದಾಲಿಕ ಅರ್ಥಾತ್ ದೇವದತ್ತ ಎನ್ನುವಂಥ ಬ್ರಾಹ್ಮಣನ ಮನೆ. ಹಾಗಿದ್ರೆ ಆ ಬ್ರಾಹ್ಮಣ ಆ ಸಂದರ್ಭದಲ್ಲಿ ಯಾವುದನ್ನು ಯೋಚನೆ ಮಾಡ್ತಾ ಇದ್ದಾನೆ? ಈ ಉಜ್ಜಯಿನಿ ನಗರದಲ್ಲಿ ಬಹಳ ವರ್ಷದಿಂದ ನಾನು ಕಾಲವನ್ನು ಕಳೀತಾ ಇದ್ದಾವ. ಹಾಗಿದ್ರೆ ಉದಾಲಿಕ ಅರ್ಥಾತ್ ದೇವದತ್ತ ಎನ್ನುವಂತಹ ನಾಮಾಂಕಿತದಿಂದ ಇಲ್ಲಿ ಬದುಕ್ತಾ ಇದ್ದೇನೆ. ಜಾತಿಯಲ್ಲಿ ಬ್ರಾಹ್ಮಣ. ಏನು ಮಾಡೋಣ? ಬಹಳ ಕಾಲದಿಂದ ಇಲ್ಲಿಯೇ ಒಂದು ಹೊರಗೆ ಕಟ್ಟಿಗೆಯನ್ನು ತಂದು ಪಟ್ಟಣದಲ್ಲಿ ಮಾರಿ ಬಂದಂಥ ಕಾಸಿನಿಂದ ಅಕ್ಕಿಯನ್ನು ನುಚ್ಚನ್ನು ತಂದು ಮಕ್ಕಳಿಗೆ ಕಾಸಿ ಹಾಕಿ ಉಳಿದರೆ ಕುಡಿದು ಉಳಿಯದೇ ಇದ್ದರೆ ಒತ್ತೆ ಬಟ್ಟೆಯನ್ನು ಹಾಕಿ ಬದುಕಿದಂಥ ಪರಿಸ್ಥಿತಿ ನನ್ನದು. ಹರ ಹರ, ಯಾಕೆ ನನ್ನ ಪರಿಸ್ಥಿತಿ ಹೀಗಾಯಿತು? ಅದೆಷ್ಟೋ ಜನ ಬ್ರಾಹ್ಮಣರು ಶ್ರೀಮಂತರಾಗಿ ಅವರ ಉದ್ಯೋಗದಲ್ಲಿ ಅವರು ನೆಲೆಸಿಕೊಂಡಿದ್ದಾರೆ. ಹಾಗಿದ್ದರೆ ಉದಾಲಿಕನಾದಂಥ ನನ್ನ ಜೀವನದಲ್ಲಿ ಯಾಕೆ ಇಂಥ ಪರಿಸ್ಥಿತಿ ಬಂತು? ಇದನ್ನೆಲ್ಲ ಯೋಚನೆ ಮಾಡಿದಾಗ ಬರುತ್ತಾ ನಾನು ತಂದಂಥ ಕಟ್ಟಿಗೆ ಹೊರೆಯನ್ನು ಕೊಂಡುಕೊಳ್ಳುವವರು ಗತಿಯಿಲ್ಲದೆ ಹೋಗಿದೆ. ಹಾಗಿದ್ದರೆ ನಾನು ಇಲ್ಲಿ ಬದುಕುವುದಾದರೂ ಹೇಗೆ? ಹಾಗಾದರೆ ನಾನೊಬ್ಬ ಬಡವ ಅಂತ ತಿಳಿದುಕೊಳ್ಳಿ. ಇಲ್ಲ, ಖಂಡಿತವಾಗಿ ನಾನು ಬಡವನಲ್ಲ. ಯಾಕೆನ್ನುವುದಾದರೆ ಅದೆಷ್ಟೋ ಜನ ಬ್ರಾಹ್ಮಣರು ಇಲ್ಲಿ ಬದುಕ್ತಾ ಇದ್ದಾರೆ. ಹೌದು, ನಾನೀಗ ಯೋಚನೆ ಮಾಡಬೇಕಾದ್ದು ನಾನು ಬಡವನಲ್ಲ. ನಾನಿರುವಂಥ ಈ ಉಜ್ಜಯಿನಿ ನಗರವೇ ದರಿದ್ರ ನಗರ. ಆದ್ದರಿಂದ ಈ ನಗರದಲ್ಲಿ ಇನ್ನೊಂದು ಗಳಿಗೆಯೂ ನಾನು ಇರುವುದಿಲ್ಲ, ಎಲ್ಲಿಯಾದರೂ ಹೊರಟು ಹೋಗ್ತೇನೆ ಎನ್ನುವುದಾಗಿ ಆ ಉದಾಲಿಕ ಬ್ರಾಹ್ಮಣ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೋಗುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಇತ್ತ ಕಲ್ಲು ಬಂಡೆಯ ಮೇಲೆ ಮಲಗಿದಂಥ ವಿಕ್ರಮಾದಿತ್ಯ ಯೋಚನೆ ಮಾಡ್ತಾ ಇದ್ದಾನೆ. ಆಹಾ, ಇದೇನು ಆಶ್ಚರ್ಯ! ಈ ನನ್ನ ನಗರದಲ್ಲಿ ಇಲ್ಲಿಯವರೆಗೆ ನಾನು ಓಡಾಟವನ್ನು ಮಾಡಿದರೂ ಯಾರೂ ಇಂಥವರು ಸಿಗಲಿಲ್ಲ. ಹಾಗಾದರೆ ಈ ಬ್ರಾಹ್ಮಣ ಈ ನಗರವನ್ನು ಬಿಟ್ಟು ಹೋಗ್ತೇನೆ ಎನ್ನುವುದಾಗಿ ಹೇಳ್ತಾ ಇದ್ದಾನಲ್ಲ, ನೋಡೋಣ, ಅವನನ್ನೇ ಮಾತಾಡಿಸ್ತೇನೆ ಎನ್ನುವುದಾಗಿ ಯಾವ ರೀತಿಯಲ್ಲಿ ಹೋಗಿ ಆತನನ್ನು ಮಾತನಾಡಿಸ್ತಾ ಇದ್ದಾನೆ. ಓ ಸ್ವಾಮಿ, ನೀವ್ಯಾರು? ಎಲ್ಲಿಗೆ ಹೋಗುವರು? ಈ ನಗರವನ್ನು ಬಿಟ್ಟು ಹೋಗ್ತೇನೆ ಎನ್ನುವುದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಆ ಉದಾಲಿಕ ಬ್ರಾಹ್ಮಣ ಎದುರ್ಕೊಳ್ತಾ ಇದ್ದಾನೆ. ಅಯ್ಯ, ನನ್ನಷ್ಟಕ್ಕೆ ನಾನು ನನ್ನ ಗುಡಿಸಲಲ್ಲಿ ಈ ನಗರವನ್ನು ಬಿಟ್ಟು ಹೋಗಬೇಕೆನ್ನುವುದಾಗಿ ಯೋಚನೆ ಮಾಡಿದಾಗ ನೀನಿಲ್ಲಿವರೆಗಾಗಿ ಬಂದೇ ಅಲ್ಲ. ಯಾರಪ್ಪ ನೀನು? ನೀನು ಕದಿಯುವುದಕ್ಕೆ ಬಂದವನಾದರೆ ನನ್ನ ಮನೆಯಲ್ಲಿ ಏನು ಉಂಟು ಹೇಳು. ನಿನ್ನನ್ನು ಕಂಡಾಗ ಒಬ್ಬ ಕಳ್ಳನಂತೆ ಕಾಣ್ತಾ ಇದ್ದೀಯೆ, ಯಾಕೆ ಬಂದೆ ಅಂತ ಹೇಳಿದಾಗ ಮಹಾರಾಜ ಹೇಳ್ತಾ ಇದ್ದಾನೆ, ಇಲ್ಲ ಸ್ವಾಮಿ, ಈ ನಗರವನ್ನು ಬಿಟ್ಟು ಹೋಗುವುದಕ್ಕೆ ಮುಂದಾದಂಥ ನೀವು ಎಲ್ಲಿಯೂ ಹೋಗಬಾರ್ದು, ಇಲ್ಲೇ ಇರಬೇಕು ಎಂದಾಗ, ಹಾಗಿದ್ರೆ ನೀವು ಯಾರು ಅಂತ ಹೇಳಿದಾಗ ಮಹಾರಾಜ ಹೇಳ್ತಾ ಇದ್ದಾನೆ, ನಾನು ಈ ಉಜ್ಜಯಿನಿ ನಗರವನ್ನು ಆಳುವಂಥ ವಿಕ್ರಮಾದಿತ್ಯ ಅಂದರೆ ನಾನೇ ಎಂದಾಗ ಉದಾಲಿಕ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಸ್ವಾಮಿ
ಹೊಟ್ಟೆಗೆ ಅನ್ನವಿಲ್ಲದೆ ತೊಡುವುದಕ್ಕೆ ಬಟ್ಟೆ ಇಲ್ಲದೆ ಬದುಕುತ್ತಾ ಇರ್ಬೋದು. ಆದರೂ ಮತಿಹೀನ ನಾನಲ್ಲ. ಉಜ್ಜಯಿನಿಪುರದ ಅರಸನನ್ನು ಕಂಡವ ನಾನಿದ್ದೇನೆ. ನಿನ್ನನ್ನು ಕಂಡ್ರೆ ಅದು ಎಷ್ಟು ಮನೆ ಮುರಿದು ಬಂದವನೋ ಏನು. ಹಾಗಿದ್ದರೆ ಯಾಕಿಲ್ಲಿ ಬನ್ನಿ ಅಂತ ಕೇಳಿದಾಗ ಮಹಾರಾಜ ಹೇಳ್ತಿದ್ದಾನೆ, ಇಲ್ಲ ಬ್ರಾಹ್ಮಣರೇ, ನನ್ನ ನಿಜವಾದ ರೂಪ ಇದಲ್ಲ. ಹಾಗಾದರೆ ನನ್ನ ನಿಜ ರೂಪವನ್ನು ತೋರಿಸ್ತೇನೆ ಎನ್ನುವುದಾಗಿ ಹೇಳಿ ತನ್ನ ನಿಜವಾದ ರೂಪವನ್ನು ತೋರಿಸಿದಾಗ ಆ ಬ್ರಾಹ್ಮಣ ಹೇಳ್ತಿದ್ದಾನೆ, ಸ್ವಾಮಿ, ತಿಳಿಯದೆ ನಾನು ತಪ್ಪನ್ನು ಮಾಡಿದೆ. ಮಹಾರಾಜ ನೀವೆನ್ನುವಂಥ ಆ ವಿಷಯವನ್ನು ನಾನು ತಿಳಿಯದೇ ಹೋದೆ. ನನ್ನ ತಪ್ಪನ್ನು ಮನ್ನಿಸಿ ಅಂತ ಹೇಳಿದಾಗ ಮಹಾರಾಜ ಒಂದು ಮಾತನ್ನು ಹೇಳ್ತಾನೆ, ಸ್ವಾಮಿ, ಆದದ್ದೆಲ್ಲ ಆಗಿ ಹೋಯಿತು. ನೀವು ಇನ್ನೂ ಎಲ್ಲಿಯೂ ಹೋಗುವುದು ಬೇಡ. ನಾಳೆ ನನ್ನ ಆಸ್ಥಾನದವರೆಗೆ ಬಂದ್ರಿ ಅಂತ ಆದರೆ ನಿಮ್ಮನ್ನು ಶ್ರೀಮಂತನಾಗಿ ಮಾಡ್ತೇನೆ ಎನ್ನುವುದಾಗಿ ಮಾತನ್ನು ಕೊಟ್ಟು ಬಂದಿದ್ದಾನೆ. ಮಾತನ್ನು ಕೊಟ್ಟು ಬಂದು ಇದ್ದ ಮಂತ್ರಿಯಲ್ಲಿ ಹೇಳ್ತಾ ಇದ್ದಾನೆ, ಅಮಾತ್ಯ, ರಾತ್ರಿಯ ಕಾಲದಲ್ಲಿ ನಾನು ಕುದುರೆಯಲ್ಲೇರಿ ತಿರುಗಾಟವನ್ನು ಮಾಡುವಾಗ ಒಬ್ಬ ಉದಾಲಿಕ ಬ್ರಾಹ್ಮಣ, ಅರ್ಥಾತ್ ದೇವದತ್ತ ಎನ್ನುವಂಥ ಬ್ರಾಹ್ಮಣ ಈ ನಗರವನ್ನು ಬಿಟ್ಟು ಹೋಗುವುದಕ್ಕೆ ಮುಂದಾದ. ಹಾಗಿದ್ದರೆ ಆತನನ್ನು ಶ್ರೀಮಂತನಾಗಿ ಮಾಡ್ತೇನೆ ಅಂತ ಹೇಳಿದೆ. ಅರಸನಾದಂಥ ನನ್ನ ಮಾತನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಆತನಿಗೆ ದ್ರವ್ಯದಾನವನ್ನು ಮಾಡಬೇಕು. ದ್ರವ್ಯದಾನವನ್ನು ನಾನು ಸಭೆಯಲ್ಲಿ ಮಾಡಿದೆ ಅಂತಾದರೆ ನಾನೊಬ್ಬ ಪ್ರಜೆಗಳಿಗೆ ದ್ರೋಹ ಮಾಡಿದ ಹಾಗಾಗ್ತದೆ. ಹಾಗಿದ್ದರೆ ಇದು ಗುಪ್ತವಾಗಿ ಕೊಡಬೇಕೆಂದಾಗ ಮಂತ್ರಿ ಒಂದು ಉಪಾಯವನ್ನು ಹೇಳ್ತಾನೆ, ಮಹಾರಾಜ, ನಮ್ಮಲ್ಲಿರುವಂಥ ಒಂದು ಕುಂಬಳಕಾಯಿಯನ್ನು ತರಿಸಿ ಅದರ ಬೀಜ ತಂದೆಗಳನ್ನು ತೆಗೆದು ಅದರಲ್ಲಿ ದ್ರವ್ಯವನ್ನು ತುಂಬಿ ಕೊಟ್ಟಿವೆ ಅಂತಾದರೆ ನೋಡುವವರ ಕಣ್ಣಿಗೆ ಕುಂಬಳಕಾಯಿ. ಆತ ತೆಗೆದುಕೊಂಡು ಹೋಗಿ ಪದಾರ್ಥವನ್ನು ಮಾಡುವಾಗ ಅವನಿಗೆ ಸಿಗುವುದು ದ್ರವ್ಯ. ಆದ್ದರಿಂದ ಅವ ಬಂದಾಗ ಅದನ್ನು ಕೊಟ್ಟು ಕಳಿಸ್ತೇನೆ ಅಂತ ಹೇಳಿದಾಗ ಆತ ಒಪ್ಪಿಕೊಂಡಿದ್ದಾನೆ. ಮಹಾರಾಜ ವಿಶ್ರಾಂತಿಯಲ್ಲಿದ್ದಾನೆ. ಇತ್ತ ಉದಾಲಿಕ ಬ್ರಾಹ್ಮಣ ಮರುದಿನ ಬೆಳಗಾದಾಕ್ಷಣ ಆ ಆಸ್ಥಾನದವರೆಗಾಗಿ ಹೋಗಿದ್ದಾನೆ. ಹೋದಂಥ ಸಂದರ್ಭದಲ್ಲಿ ಮಂತ್ರಿ ಹೇಳ್ತಾ ಇದ್ದಾನೆ, ಸ್ವಾಮಿ, ಮಹಾರಾಜರಿಂದ ವಿಚಾರವನ್ನು ತಿಳಿದುಕೊಂಡವ ನಾನು. ಇದೋ ಮಹಾರಾಜರು ನಿಮಗೆ ಕೊಡಬೇಕಾದಂಥ ದಾನವನ್ನು ಕೊಟ್ಟಿದ್ದಾರೆ ಅಂತ ಆತನ ಕೈಯಲ್ಲಿಟ್ಟಾಗ ಆ ಉದಾಲಿಕ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಹರಾರ, ಎಂತಹ ಪರಿಸ್ಥಿತಿಯಾಗಿ ಹೋಯಿತು. ಹುಲಿಗೆ ಎರರಿ ಹುತ್ತವನ್ನು ಏರಿದರೆ ಹುತ್ತದೊಳಗಿನ ಪಡಿ ತನ್ನ ಮತ್ಸರವನ್ನು ಸಾಧಿಸುತ್ತೇನೋ ಹಾಗೆ. ಯಾಕೆ ಮಹಾರಾಜ ಹೀಗೆ ಮಾಡಿದ? ಇಲ್ಲ, ಇದಕ್ಕೆ ಕಾರಣ ನನ್ನ ದರಿದ್ರತನವೇ. ಹಾಗಿದ್ದರೆ ಈ ಕುಂಬಳಕಾಯಿಯನ್ನು ಹೊತ್ತುಕೊಂಡು ಹೋಗುವುದಿಲ್ಲ ಎನ್ನುವುದಾಗಿ ಸಭೆಯಲ್ಲಿ ಬಿಸಾಡಿದಾಗ ಅದು ಒಡೆದು ಅದರಲ್ಲಿರುವಂಥ ದ್ರವ್ಯಗಳನ್ನೆಲ್ಲ ಭೂಮಿ ನುಂಗುತ್ತಾ ಇದೆ. ಆ ಸಂದರ್ಭದಲ್ಲಿ ಮಹಾರಾಜ ಕೇಳ್ತಾ ಇದ್ದಾನೆ, ಸ್ವಾಮಿ, ಹೀಗಾಗುವುದಕ್ಕೆಲ್ಲ ಕಾರಣ ಏನು? ಯಾಕೀಗಾಯಿತು ಎಂದಾಗ ಉದಾಲಿಕೆ ಹೇಳ್ತಾ ಇದ್ದಾನೆ, ಮಹಾರಾಜ, ಇದಕ್ಕೆಲ್ಲ ಕಾರಣ ಮತ್ತಿನ್ನಾವುದಲ್ಲ. ನೀನು ಕೇವಲ ಕುಂಬಳಕಾಯಲ್ಲಿ ದ್ರವ್ಯವನ್ನು ಕೊಡುವುದಲ್ಲ, ಬಂಡಿಗಟ್ಟಲ್ಲಿ ನನ್ನ ಮನೆಯವರಿಗೆ ಕೊಟ್ಟೆ ಅಂತ ಕಳಿಸಿಕೊಟ್ಟೆ ಅಂತಾದರೂ ಅದು ನನಗೆ ತಕ್ಕುವುದಿಲ್ಲ. ಇದಕ್ಕೆಲ್ಲ ಕಾರಣ ನನ್ನಲ್ಲಿರುವಂಥ ಗ್ರಹಗತಿ. ಆದ್ದರಿಂದ ಗ್ರಹಗಳು ಮಾನವನ ರಾಶಿಯನ್ನು ಸೇರಿ ಈ ರೀತಿಯಾಗಿ ಕಷ್ಟವನ್ನು ಕೊಟ್ಟಾಗ ಇಂಥ ಪರಿಸ್ಥಿತಿ ಬರ್ತದೆ ಎಂದಾಗ ಮಹಾರಾಜ ಹೇಳ್ತಾ ಇದ್ದಾನೆ, ಗ್ರಹಗತಿ, ಗ್ರಹಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ ಸ್ವಾಮಿ. ಹಾಗಿದ್ದರೆ ನಿಮ್ಮಲ್ಲಿರುವಂಥ ಗ್ರಹವನ್ನು ನನಗೆ ದಾರಿ ಎದ್ದು ಕೊಡಿ ಎಂದಾಗ ಆ ಉದಾಲಿಕ ಬ್ರಾಹ್ಮಣ ಒಪ್ಪುವುದಿಲ್ಲ. ಆದರೂ ಮಹಾರಾಜ ಬಲತ್ಕಾರದಿಂದ ಪಡೆದುಕೊಳ್ತೇನೆ ಎಂದಾಗ ಮಹಾರಾಜ ಆ ಉದಾಲಿಕ ಬ್ರಾಹ್ಮಣ ಬಂದದ್ದು ಬರಲಿ ಎನ್ನುವುದಾಗಿ ತಿಳಿದು ಗ್ರಹವನ್ನು ದಾರಿ ಎಳೆದು ಕೊಡ್ತಾ ಇದ್ದಾನೆ. ಆವಾಗ ಉದಾಲಿಕ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಇನ್ನು ನೀವು ಯಾವುದನ್ನೇ ಕೊಟ್ಟರೂ ನನಗೆ ದಕ್ಕದೆ ಎಂದಾಗ ಆತನನ್ನು ಕರೆದು ಸಂತೈಸಿ ಆತನಿಗೆ ಕೊಡುವಂಥ ದ್ರವ್ಯವನ್ನು ಕೊಟ್ಟು ಕಳಿಸಿ ಮಹಾರಾಜ ಯೋಚನೆ ಮಾಡ್ತಾ ಇದ್ದಾನೆ. ಹಾಗಾದರೆ ಗ್ರಹಗಳಂದ್ರೆ ಏನು? ಗ್ರಹಗತಿ ಅಂದರೆ ಏನು? ಗ್ರಹಗಳು ಮಾನವನ ರಾಶಿಯನ್ನು ಪ್ರವೇಶ ಮಾಡಿದಾಗ ಏನು ಕಷ್ಟವನ್ನು ಕೊಡಬಹುದು? ಇದನ್ನೆಲ್ಲ ತಿಳಿದುಕೊಳ್ಳಬೇಕು ಯಾರಲ್ಲಿ ಎಂದಾಗ